ನನ್ನ ಟಿಟ್ಟು ನನ್ನ ಜೀವನದಲ್ಲಿ ಬಂದಿದ್ದು ಯಾವಾಗ ಅಂದರೆ 3 ಇಯರ್ಸ್ ಎಗೋ. ಯಾವಾಗ ಇದನ್ನು ನಾನು ತನ್ನೋವಾಗ ಇದು 2.5 ಮಂತ್ ಬೇಬಿ. ಇದು ಜಾನ್ವರಿ 24th ನಾನು ತಂದಿದ್ದು. 2021ನಲ್ಲಿ ನಾನು ಈ ಟಿಟ್ಟುನ ತಂದಿದ್ದು. ಏನಕ್ಕೆ ತಂದೆ ಮತ್ತು ಯಾಕೆ ನಾನು ಈ ಟಿಟ್ಟುನ ಸಾಕೊಂಡಿದ್ದೀನಿ, ಇವಾಗ ಇದು 3 ಇಯರ್ಸ್ ಬೇಬಿ. ಇದರದ್ದು ಟೋಟಲ್ ಆಯುಸ್ ಎಷ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿ. ಮತ್ತು ಈ ಟಿಟ್ಟುಗೂ ನನ್ನ ಮೆಡಿಟೇಷನ್ಗೂ ಮತ್ತು ಈ ಟಿಟ್ಟುಗೂ ನನ್ನ ಮನಸ್ಥಿತಿಗೂ ಏನು ಸಂಬಂಧ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಗೋದು ಅಂದರೆ ನಮ್ಮ ಟಿಟ್ಟು. ಇದು ನೋಡಿ, ಎಲ್ಲ ಕಾಲ್ಗಳನ್ನು ನೀಟಾಗಿ ಒಳಗಡೆ ಸೇರಿಸಿಟ್ಕೊಂಡ್ಬಿಟ್ಟಿದೆ. ಅಮ್ಮ ಏನೋ ವಿಡಿಯೋ ಮಾಡ್ತಾ ಇದೆ ಅಂತ, ಇಲ್ಲಾಂದರೆ ತರಲೆ ಮಾಡ್ತಾಯಿತ್ತು. ಓಕೆ, ಇವತ್ತು ನಾನು ಟಿಟ್ಟುನ ಯಾಕೆ ಸಾಕ್ಕೊಂಡಿದ್ದೀನಿ, ನನ್ನ ಮೆಡಿಟೇಷನ್ಗೂ ನನಗೆ ಈ ಟರ್ಟಲ್ಗೂ ಏನು ಸಂಬಂಧ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇದನ್ನು ಟರ್ಟಲ್ ಟ್ಯಾಂಕಲ್ಲಿ ಹಾಕ್ಬಿಟ್ಟು ಬಂದ್ಬಿಡೋಣ, ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಆಮೆ ಬಂದಿದ್ದು ನನ್ನ ಲೈಫಲ್ಲಿ ನನ್ನ ಥಾಟ್ಸ್ಗೆ. ಅದು ಫಸ್ಟ್ PUC ರಮಾಕಾಂತ್ ಸರ್ ಬಯಾಲಜಿ ತಗೊತಾಯಿದ್ರು. ಅವಾಗ ನಾನು ನಾನ್ ವೆಜ್ ತಿಂತಾ ಇರಲಿಲ್ಲ, ಶ್ರೀರಾಮ ಜಾಸ್ತಿ ಬರಿತಾ ಇದ್ದೆ. ಅದನ್ನು ನೋಡಿ ಅವರಂದರು, ನಾನು ನಿನಗೆ ಭಗವದ್ಗೀತಾ ಬುಕ್ ತೊಗೊಂಬಂದು ಕೊಡ್ತೀನಿ, ಅದನ್ನು ಓದು ಅಂತ. 25 ರೂಪಾಯಿ ತೊಗೊಂಬಂದು ಕೊಡಬೇಕು ಅಂತ. ಸರಿ ಆಯಿತು, 25 ರೂಪಾಯಿ ತೊಗೊಂಬಂದು ಅವ್ರ ಕೈಗೆ ಕೊಟ್ಟೆ. 25 ರೂಪಾಯಿ ಕೊಡೋವರೆಗೂ ಅವ್ರು ನನಗೇನು ಭಗವದ್ಗೀತಾ ಬುಕ್ ತೊಗೊಂಬಂದು ಕೊಟ್ಟಿರಲಿಲ್ಲ. ತೊಗೊಂಬಂದು ಕೊಟ್ಟ ಮೇಲೆ ಅವ್ರು ಭಗವದ್ಗೀತಾ ಬುಕ್ ತೊಗೊಂಬಂದು ಕೊಟ್ಟರು. ಆವಾಗಿಂದ ಶುರು ಆಯಿತು ಭಗವದ್ಗೀತಾ ಜರ್ನಿ ನನ್ನ ಲೈಫಲ್ಲಿ. ಇವತ್ತುವರೆಗೂ ಎವ್ರಿ ಡೇ ನಾನು ಭಗವದ್ಗೀತಾ ಓದ್ತೀನಿ. ಆ ಭಗವದ್ಗೀತದಲ್ಲಿ ಶ್ರೀಕೃಷ್ಣ ಈ ಆಮೆ ಬಗ್ಗೆ ವಿಸ್ತಾರವಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಅಂದರೆ ನಮ್ಮ ಇಂದ್ರಿಯಗಳನ್ನು ಹೇಗೆ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು, ನಮ್ಮ ಮನಸ್ಸನ್ನು ನಾವು ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಮ್ಮ ಮನಸ್ಸು ಈ ಇಂದ್ರಿಯಗಳ ಹಿಂದೆನೇ ಓಡುತ್ತೆ. ಅಂದರೆ ಕಣ್ಣು, ಮೂಗು, ಕಿವಿ, ಬಾಯಿ ಮತ್ತು ಈ ಟಚ್ ಅಂತ ಏನು ಹೇಳ್ತೀವಿ, ಅದ್ರ ಹಿಂದೆನೇ ನಾವು ಓಡ್ತೀವಿ ಅನ್ನೋದನ್ನು ಶ್ರೀಕೃಷ್ಣ ಅದರಲ್ಲಿ ಹೇಳ್ತಾರೆ. ಆಮೆ ಎಕ್ಸಾಂಪಲ್ ಕೊಡ್ತಾರೆ. ಈ ಆಮೆ ಹೇಗೆ ತನ್ನ ಲಿಮ್ಸ್ಗಳನ್ನು ಒಳಗಡೆ ಸೆಳೆದಿಟ್ಕೊಳ್ಳುತ್ತೋ ಹಾಗೆ ನಾವು ನಮ್ಮ ಇಂದ್ರಿಯಗಳನ್ನು ಸೆಳೆದಿಟ್ಕೋಬೇಕು. ಹೇಗೆ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೋ ಹಾಗೆ ಅದು ಈ 5 ಸೆನ್ಸಸ್ ಮೂಲಕನೇ ಆಗುತ್ತೆ. ನಮ್ಮ ಮನಸ್ಸು ಇದ್ರ ಹಿಂದೆನೇ ಓಡುತ್ತೆ. ಸೊ ನಾವು ಕರ್ಮ ಏನು ಮಾಡ್ತೀವಿ ಇದರ ಹಾಗೆ ನಾವು ಹಿಡಿದಿಟ್ಕೋಬೇಕು ಅಂತ ಹೇಳಿ ಈ ಆಮೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಆವಾಗಿಂದ ಆಮೆ ನನ್ನ ಥಾಟ್ಸ್ ಪಿಕ್ಚರ್ಗೆ ಬಂತು. ಹಾಗೆ ಸ್ಟ್ರೈಟಾಗಿ ಹೋದರೆ ಈ ಆಮೆಗಳನ್ನ ಎಲ್ಲರೂ ಪೂಜೆ ಮಾಡುವಾಗ ಹಿತ್ತಾಳೆ ಆಮೆ ತೊಗೊಂಬಂದು ಇಡ್ತಾರೆ, ನೀರು ಹಾಕಿ. ತುಂಬ ಜನ ನೀವು ಮಾಡ್ತಿರ್ಬೋದು. ಹಾಗೆಯೇ ಹಿತ್ತಾಳೆ ಆಮೆನ ತೊಗೊಂಬಂದು ಸಂಕಲ್ಪದ ಆಮೆ ಅಂತ ಹೇಳಿ. ಇದು ಸಂಕಲ್ಪದ ಆಮೆ ನನಗೂ ಗೊತ್ತಿತ್ತು, ನಮ್ಮ ಮನೆಯಲ್ಲೂ ನಮ್ಮಮ್ಮ ಮಾಡ್ತಿದ್ರು. ತಗೊಂಡು ಹೋಗಿ ನಾವು ಧರ್ಮಸ್ಥಳ ಈ ನೀರಲ್ಲಿ ಬಿಟ್ಬಿಡ್ತಾ ಇದ್ವಿ, ನೇತ್ರಾವತಿ ನೀರಲ್ಲಿ. ಯಾವಾಗಲೂ ಹೊಸ ತೊಗೊಂಬರೋದು, ಸಂಕಲ್ಪ ಪೂರೈಸಿದ ಮೇಲೆ ತಗೊಂಡು ಹೋಗಿ ನದಿನಲ್ಲಿ ಬಿಟ್ಬಿಟ್ಟು ಬರೋದು, ಹೀಗೆ ಆಗ್ತಿತ್ತು. ನನಗೆ ಗೊತ್ತಿತ್ತು ಸಂಕಲ್ಪದ ಆಮೆ ಅಂತ, ಆದರೆ ವಿಸ್ತಾರವಾಗಿ ಇದ್ರ ಬಗ್ಗೆ ನೀಟಾಗಿ ಚಾಪ್ಟರ್ ಗೊತ್ತಾಗಿತ್ತು ಅಂದರೆ ಮೆಡಿಟೇಷನ್ ಕ್ಲಾಸ್ಗೆ ನಾನು 2008 ಜಾಯ್ನ್ ಆದೆ. ಸ್ಕೈ ಮೆಡಿಟೇಷನ್ ಸೆಂಟರಲ್ಲಿ ರಾಮಮೂರ್ತಿ ನಗರಲ್ಲಿ ನಾನು ಜಾಯ್ನ್ ಆಗಿದ್ದು. ಅಲ್ಲಿ ಈ ಆಮೆ ಒಂದು ಚಾಪ್ಟರ್ ಏನಿದೆ ಅದು ತುಂಬ ತುಂಬ ಇಂಪಾರ್ಟೆಂಟ್. ಇವತ್ತಿಗೂ ನನ್ನ ಲೈಫಲ್ಲಿ ಮೆಡಿಟೇಷನಲ್ಲಿ ನಾನು ಏನಾದರೂ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಅದು ಈ ಆಮೆ ಚಾಪ್ಟರು. ಮತ್ತು ಇದು ರಿಯಲ್ ಆಗಿ ನಾನು ಆಮೆನೇ ಮನೆಗೆ ತೊಗೊಂಬರೋ ಹಾಗಾಯಿತು ಈ ಚಾಪ್ಟರಿಂದ. 2008 ನನಗೆ ಈ ಆಮೆ ಚಾಪ್ಟರು ಹೇಗೆ ಬಂತು ಅಂದರೆ, ಮೇಯ್ನಾಗಿ ಈ ಆಮೆನ ನಾವು ವಿಜುವಲೈಸೇಷನ್ಗೆ ಅಂದರೆ ಸಂಕಲ್ಪಕ್ಕೆ ಅಂತ ನಾವು ಈ ಆಮೆನ ಎಕ್ಸಾಂಪಲ್ ಕೊಡ್ತಾರೆ. ಆಮೆ ಹೇಗೆ ವಿಜುವಲೈಸ್ ಮಾಡುತ್ತೆ ಅಂದರೆ, ಡೀಪಾಗಿ ಸಂಕಲ್ಪ ಹೇಗೆ ಮಾಡುತ್ತೆ ಅಂದರೆ, ಅದು ಮೊಟ್ಟೆಗಳನ್ನು 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಇಟ್ಟಿರುತ್ತೆ. ಅದು ಹೂತಿಟ್ಟಿರುತ್ತೆ. 1-2 ಕಿಲೋಮೀಟರ್ ದೂರ ಬಂದು ಅದು ತನ್ನ ಮೊಟ್ಟೆನ ಹ್ಯಾಚ್ ಮಾಡುತ್ತೆ. ಯಾವಾಗ ಅದು ತೆಪ್ಪಗೆ ಕೂತ್ಕೊಂಡು, ಅದು ಸೈಲೆಂಟಾಗಿ ಕೂತ್ಕೊಂಡು ಒಂದು ಕಡೆ ಆ ಆಮೆ ಮೊಟ್ಟೆಗಳನ್ನು ಎಲ್ಲಿಟ್ಟಿದೆ ಅದನ್ನು ಫೋಕಸ್ ಮಾಡ್ತಾ, ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ, ವಿಜುವಲೈಸ್ ಮಾಡ್ತಾ, ಸಂಕಲ್ಪ ಮಾಡ್ತಾ ಆ ಮೊಟ್ಟೆಗಳನ್ನ ಹ್ಯಾಚ್ ಮಾಡುತ್ತೆ, ಅಂದರೆ ಒಡೆಯುತ್ತೆ ಅನ್ನೋದನ್ನು ದೂರದಲ್ಲೇ ಇಟ್ಕೊಂಡು ಆ ಸಂಕಲ್ಪನ
ನೆರವೇರಿಸ್ಕೊಳ್ಳೋದು ಅಂದರೆ ಈ ಆಮೆಯಿಂದ ಕಲಿಬೇಕು ಅಂತ. ಆವಾಗ ನಾವು ಯಾವಾಗ ಮೆಡಿಟೇಷನ್ ಕೂತ್ಕೊತೀವಿ, ನಾವು ಮೆಡಿಟೇಷನ್ ಮುಗಿದ ಮೇಲೆ ನಾವು ಸಂಕಲ್ಪ ಮಾಡೇ ಮಾಡ್ತೀವಿ. ಸೊ ರಮಣಿ ಯೂನಿವರ್ಸಲ್ ಮೆಡಿಟೇಷನಲ್ಲೂ ನಾವು ಮೆಡಿಟೇಷನ್ ಮುಗಿದ ಮೇಲೆ ನಾವು ವಿಜುವಲೈಸೇಷನ್ ಮಾಡ್ತೀವಿ. ಅಂದರೆ ನಾವು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀವೋ ಅದು ಕ್ಲಿಯರಾಗಿ ನಾವು ಕ್ಲಾರಿಟಿ ಸಮೇತ ನಾವು ಎಷ್ಟು ಸಂಪಾದನೆ ಮಾಡಬೇಕು, ಹೇಗೆ ಇರಬೇಕು ಅಂತ ನಾವು ಹೆಂಗೆ ಪಿಕ್ಚರ್ ಬರುತ್ತೋ ಆ ಥರ ಪಿಕ್ಚರ್ನ ನಾವು ವಿಜುವಲೈಸೇಷನ್ ಮಾಡ್ತೀವಿ. ಆ ಕ್ಲಾರಿಟಿ, ಆ ಡೀಪ್ ವಿಜುವಲೈಸೇಷನ್ ಏನಿದೆಯೋ ಅದು ಆಮೆಯಿಂದನೇ ನನಗೆ ಬಂದಿದ್ದು. ಏನು ಅಂದರೆ ಈ ಆಮೆ ತನ್ನ ಗೋಲ್ಸ್ ಏನದು ನೋಡ್ಕೊಳ್ಳುತ್ತೋ ಅದೇ ಗೋಲ್ನ ಅದು ರೀಚ್ ಮಾಡೇ ಮಾಡುತ್ತೆ. ಅಂದರೆ ಒಂದು ಕಡೆ ನೀವು ರ್ಯಾಬಿಟ್ ಆ್ಯಂಡ್ ಟಾರ್ಟಾಯ್ಸ್ ಸ್ಟೋರಿ ಕೇಳಿರ್ತೀರಾ, ಅದೇ ಥರನೇ ನಾನು ಈ ಆಮೆ ತಂದಾಗ ಒಂದು ಕಡೆ ಅದು ನೋಡ್ಕೊಳ್ಳುತ್ತೆ, ಎಷ್ಟು ಕಡೆ ನಾವು ತಿರುಗಿಸಿದ್ರು ಮತ್ತೆ ಅದೇ ಕಡೆ ತಿರುಗಿಬಿಟ್ಟು ಅದು ಸ್ಟ್ರೈಟಾಗಿ ಅಲ್ಲೇ ಹೋಗುತ್ತೆ. ಸೊ ಅದು ಒಂದು ಕಡೆ ಏನು ನೋಡ್ಕೊಳ್ಳುತ್ತೋ, ನೀವು ಯಾವ ಕಡೆ ತಿರುಗಿಸಿಟ್ರು ಅದು ಆ ಕಡೆ ಹೋಗೋದಿಲ್ಲ. ಮತ್ತೆ ತಿರುಗಿಸಿ ಯಾವ ಕಡೆ ನೋಡಿರುತ್ತೋ ಅದೇ ಕಡೆ ಅದು ಹೋಗೇ ಹೋಗುತ್ತೆ. ಅದನ್ನು ನಾನು ಆಮೆ ತೊಗೊಂಬಂದಾಗ ನನಗೆ ಗೊತ್ತಾಯಿತು. ಮತ್ತು ಇನ್ನೊಂದು ಏನಂದರೆ, ಆಮೆ ತುಂಬ ಸೈಲೆಂಟ್ ಪ್ರಾಣಿ. ನಮ್ಮಲ್ಲಿ ನಮಗೆ ಸೈಲೆನ್ಸ್ ಬರಬೇಕು ಅಂದರೆ ಈ ಆಮೆಯಿಂದ ನಾವು ಕಲಿಬೇಕು. ನನಗಂತೂ ಕೆಲವೊಂದು ಸಲ ಈ ದುಡ್ಡಿನ ವಿಚಾರದಲ್ಲಿ ಏನಾದರೂ ಸುಳ್ಳು ಹೇಳಿದ್ರೆ ಮಾತ್ರನೇ ಕೋಪ ಬರೋದು, ಇನ್ಯಾವುದೇ ಕಾರಣಕ್ಕೂ ಕೋಪ ಬರೋದೇ ಇಲ್ಲ. ಈ ವಿಷಯದಲ್ಲಿ ಕೋಪ ಬಂದಾಗ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈ ಆಮೆನ ನೋಡಿದ್ರೆ ಸಾಕದೆ, ನಮ್ಮ ಟಿಟ್ಟುನ ನಾನು ನೋಡಿದ್ರೆ ಸಾಕು, ನಾನು ಎಷ್ಟು ಕೋಪ ಇದ್ರೂ ಕಮ್ಮಿ ಆಗೋಗುತ್ತೆ. ತುಂಬ ಆ್ಯಂಗ್ಸೈಟಿ ಅಂದರೆ ಸ್ಟ್ರೆಸ್ ಆಗಿದ್ರೂ ಕೆಲಸದಲ್ಲಿ ವರ್ಕ್ಲೋಡ್ ಆಗಿ ಬಂದಿದ್ದ ತಕ್ಷಣ ನನ್ನ ಆಮೆನ ನೋಡಿದ ತಕ್ಷಣ ನಾನು ಎಷ್ಟು ಕಾಮ್, ಎಷ್ಟು ಸೈಲೆಂಟ್ ಆಗಿಬಿಡ್ತೀನಿ ಅಂದರೆ ನನಗೆ ತುಂಬ ಮನಸ್ಸು ಒಂಥರ ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರಲ್ಲ ಹಾಗೆ ತುಂಬ ಖುಷಿ ಆಗಿಬಿಡುತ್ತೆ. ಸೊ ಈ ಆಮೆ ನನ್ನ ಲೈಫಲ್ಲಿ ಇಷ್ಟೊಂದು ಬದಲಾವಣೆ ತಂದಿದ್ದು. ಆಮೆನ ನೀವು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊತೀರಾ ಅಂದರೆ ಮಾತ್ರನೇ ಸಾಕಬೇಕು ನೀವು, ಇಲ್ಲ ಅಂದರೆ ನೀವು ಸಾಕೋ ಹಾಗಿಲ್ಲ. ಇದು ನಾನು ಸಾಕಿರೋದು ಟರ್ಟಲ್ಲು ಅಕ್ವೇರಿಯಮಲ್ಲಿ ಇಟ್ಟಿರ್ತೀನಿ. ನಾನು ಇದನ್ನು ನನ್ನ ಟರ್ಟಲ್ ಅಕ್ವೇರಿಯಮ್ ಅಂತಲೇ ಸಪ್ರೇಟ್ ಇಟ್ಟಿರ್ತೀನಿ, ಅಲ್ಲಿ ಆರಾಮಾಗಿರುತ್ತೆ. ತಂದಾಗ 2.5 ತಿಂಗಳು ಬೇಬಿ ಅದು. ಅದನ್ನು ತುಂಬ ಚೆನ್ನಾಗಿ ಸಾಕೋಬೇಕು, ಅಂದರೆ ಒಳ್ಳೆ ಸನ್ಲೈಟ್ ಎಲ್ಲ ಕೊಡಬೇಕು. ಮತ್ತು ಎಷ್ಟು ಖುಷಿ ಅನಿಸುತ್ತೆ ಮನಸ್ಸಿಗೆ, ಎಷ್ಟು ಉಲ್ಲಾಸ ಅನಿಸುತ್ತೆ, ಹೇಳೋಕ್ಕೆ ಆಗಲ್ಲ ಅಷ್ಟು ಖುಷಿ ನಾವು ಈ ಆಮೆನ ಸಾಕೋದಕ್ಕೆ. ಕೆಲವ್ರು ಹೇಳ್ತಾರೆ ಆಮೆ ಬಂದು ಸಾಕಿದ್ರೆ ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ, ಕೋಟ್ಯಾಧೀಶ್ವರರಾಗ್ಬಿಡ್ತೀರಾ ಹಾಗೆ ಹೀಗೆ ಅಂತ. ಆದರೆ ನಾನು ಆ ರೀಸನ್ಗೆ ನಾನು ಸಾಕಲಿಲ್ಲ. ನಾನು ಸಾಕಿದ್ದು ಮೇಯ್ನಾಗಿ ಒಂದು ಇಂದ್ರಿಯಗಳನ್ನು ನಾವು ಹೇಗೆ ಹತೋಟಿನಲ್ಲಿ ಇಟ್ಕೋಬೇಕು ಅಂತ. ಆಮೇಲೆ ನೋಡ್ತಾ ನೋಡ್ತಾ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋತೀವಿ, ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಕೋತೀವಿ. ಮತ್ತು ನೆಕ್ಸ್ಟು ಬಂದು ಸಂಕಲ್ಪ. ನಮ್ಮದು ಯಾವಾಗಲೂ ಮೆಡಿಟೇಷನ್ ಮಾಡುವಾಗ ನಾನು ಈ ಸಂಕಲ್ಪ ಹೇಗಿರುತ್ತೆ ಅಂದರೆ ಆಮೆ ಥರ ಇರಬೇಕು. ಸೊ ಹಾಗೆ ಸಂಕಲ್ಪ ಮಾಡಬೇಕು. ನೆಕ್ಸ್ಟು ಥರ್ಡ್ ಒನ್ ಏನು ಅಂದರೆ ಆ ಸೈಲೆನ್ಸ್ ಏನಿದೆಯೋ ಆ ಸೈಲೆನ್ಸ್ ನನಗೆ ತುಂಬ ಇಷ್ಟ. ಮತ್ತು ಹಾಗೆ ಈ ಆಮೆಯಿಂದ ನಾವು ಕಲಿಬೇಕಾಗಿರೋದೇನು ಅಂದರೆ ನಿಧಾನವಾಗಿ ಸೈಲೆನ್ಸ್ ಆಗಿ ಅದು ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ. ಅದರದ್ದು ಆಯಸ್ ಬಂದು 200 ವರ್ಷ. ಸೊ 200 ವರ್ಷ ಅದು ಬದುಕುತ್ತೆ. ನಮಗಿರೋದು ಸ್ವಲ್ಪನೇ ಆಯಸ್ಸು, ಅದನ್ನು ನಾವು ತುಂಬ ಚೆನ್ನಾಗಿ ಜೀವನ ಮಾಡಿಬಿಟ್ಟು ಹೋಗೋಣ, ಫುಲ್ ಪ್ಲೆಡ್ಜ್ ಲೈಫ್ನ ನಾವು ಬದುಕಿ ಬಾಳಿ ಹೋಗೋಣ ಅನ್ನೋದಕ್ಕೆ ನಾನು ಈ ಆಮೆನ ನಾನು ತೊಗೊಂಬಂದಿಟ್ಟಿರೋದು. ಇದು ಹೇಗೆ ಸ್ವಿಮ್ ಮಾಡುತ್ತೋ ಹಾಗೆ ನಾವು ಎಕ್ಸಸೈಸ್ ಮಾಡಬೇಕು. ಯಾವಾಗಲೂ ದಿನಗಳಲ್ಲಿ ಡೈಲಿ ಬ್ಯುಸಿಯಾಗಿರಬೇಕು ನಮ್ಮ ಕೆಲಸಗಳು, ಮತ್ತು ಖುಷಿಯಾಗಿ ಸಮಾಧಾನವಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಹೋಗಬೇಕು. ನೀವೇನಾದರೂ ಆಮೆ ಸಾಕಬೇಕು ಅಂತಿದ್ರೆ ಏನು ಮಾಡಬೇಕು ಅದು ಇದು ಅಂತ ಏನಾದರೂ ಕೇಳಬೇಕು ಅಂತಿದ್ರೆ ಆಮೆ ಬಗ್ಗೆ ನೀವು ಕಮೆಂಟ್ಸ್ ಮಾಡ್ಬೋದು. ಮತ್ತು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.